ಮೊದಲಿಗೆ ಸತ್ಯಣ್ಣ, ದೇವರ ಸನ್ನಿಧಿ ಕುಟುಂಬಕ್ಕೆ ನಮಸ್ಕಾರ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಸ್ನಾನ ಮುಗಿಕೊಂಡು ಬಂದ್ಬಿಟ್ಟಿದ್ದೀನಿ. ಆಗ ರಾಮ್, ಯುಗಾದಿ ಹಬ್ಬ ಪಾಸಿಟಿವ್ ಆಗಿ ಶುರುವಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಆಗ ಸಂಗೀತ, ಅಲ್ಲ ಎಣ್ಣೆ ಸ್ನಾನ ಮಾಡ್ಕೋತೀನಿ ಅಂತ ಬಂದು ಬರೀ ಮಾತಾಡ್ತಿದ್ದೀರಲ್ಲ, ಪೂಜೆ ಮಾಡೋದು ಯಾವಾಗ ಅಂತ ನೋಡಿ, ಅರ್ಧ ಗಂಟೆ ಆಯಿತು ಎಣ್ಣೆ ಸ್ನಾನ ಮಾಡ್ಕೋತೀನಿ ಅಂತ ಬಂದು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಯಲ್ಲ. ಆಗ ಸತ್ಯಣ್ಣ, ಸಂಗೀತಮ್ಮ, ಈ ಒಂದು ವಿಷಯದಲ್ಲಿ ಗಂಡಸರು ಮಾತ್ರ ಹಬ್ಬ ಹರಿದಿನಗಳಲ್ಲಿ ಅದೃಷ್ಟವಂತರು. ಆಗ ಅಜಿತ್, ಅಲ್ಲ ಯಾಕೆ ಈ ಸ್ಟೇಟ್ಮೆಂಟ್ ಹಿಂದ್ಗಡೆ ನಿಮ್ಮ ಉದ್ದೇಶ ಏನು ಅಂತ ಹೇಳಬಹುದೇ? ಉದ್ದೇಶವೂ ಇಲ್ಲ, ಉದ್ದಿನ ಬೇಳೆ ಸಾರೂ ಇಲ್ಲ. ಇನ್ನು 2 ನಿಮಿಷದಲ್ಲಿ ನೋಡ್ತಾ ಇರು, ಭರಿತವಾಗಿ ಸ್ನಾನ ಶುರು ಆಗುತ್ತೆ. ಇವತ್ತಿನ ಸಂದರ್ಭ ಖುಷಿಯಾಗಿರುತ್ತೆ. ಮತ್ತೆ ನಾಳೆ ಗಂಡಸರು ಬೆಳಗ್ಗೆ ಎದ್ದು ಹೋಗು, ಕರಿಬೇವು ಕೊತ್ತಂಬರಿ ತಗೊಂಡ್ಬಾ, ಮೆಣಸಿಕಾಯಿ ತಗೊಂಡ್ಬಾ, ಹಾಲು ತಗೊಂಡ್ಬಾ, ಇಷ್ಟರಲ್ಲಿ ಜೀವನ ಮುಗಿದು ಹೋಗ್ಬಿಡುತ್ತೆ. ಏನಂತೀರಾ? ಆಗ ಶ್ರವಣ್, ಈ ಹಬ್ಬ ಪುಣ್ಯ ಅದೃಷ್ಟ ಇದು ಎಲ್ಲ ಯಾವಾಗಲೂ ಬರೋದಿಲ್ಲ, ಅಪರೂಪಕ್ಕೆ ಒಂದ್ಸಲ ಬರುತ್ತೆ. ಈಗ ನಾವೆಲ್ಲ ಖುಷಿಯಾಗಿ ಆರಾಮಾಗಿ ಇದ್ದೀವಿ, ಸುಮ್ಮನೆ ತಲೆಗೆ ಹುಳ ಬಿಡಬೇಡ, ಆಯ್ತಾ? ಆಯಿತು ಬಿಡಿ ಶ್ರವಣ್, ನಿಜ ಹೇಳಿದರೆ ಹೀಗೇನೆ, ಸತ್ಯನ ಬಾಯಲ್ಲಿ ಯಾವತ್ತೂ ಸತ್ಯನೇ ಬರುವುದು. ಅರೆ ಬಾಪ್ರೇ ಡಾಕ್ಟರ್, ಅಭ್ಯಂಜನಕ್ಕೆ ನೀವು ಕೂತ್ಕೊಂಡ್ಬಿಟ್ಟಿದ್ದೀರಿ, ಏನು ಸಮಾಚಾರ? ಕೂರಿ ಅಂದ್ರು ನಾನು ಕೂತೆ. ಹೋಯ್ತಲ್ಲಪ್ಪ ನಿನ್ನ ಸ್ವಾತಂತ್ರ್ಯ. ಮದುವೆ ಅನ್ನೋದು ಮದುವೆ ದಿನ ಮಾತ್ರ ಚೆನ್ನ, ಇನ್ನು ಉಳಿದಂತೆ. ಆಗ ಅಂಜು, ಹಲೋ ಎಕ್ಸ್ಕ್ಯೂಸ್ ಮೀ, ಆ ಥರ ಏನೂ ಇಲ್ಲ, ಓಕೆನಾ? ಬೇಕಾದರೆ ನೀವೇ ನೋಡ್ತಾ ಇರಿ. ನಚ್ಚಿನೇ ಹೇಳ್ತಾನೆ, ಮದುವೆ ಆದಮೇಲೆ ನನ್ನ ಜೀವನ ಇನ್ನೂ ಜಾಸ್ತಿ ನೆಮ್ಮದಿಯಾಗಿ ಇದೆ ಅಂತ, ಹಾಗೆ ನೋಡ್ಕೋತೀನಿ ಅವನ್ನ. ಆಗ ಸಂಗೀತ, ಆಯಿತು ಬಿಡಮ್ಮ, ಮುಗಿತಾ ಎಲ್ಲರದು ಮಾತುಕತೆ? ಮುಗಿದ್ರೆ ಎಣ್ಣೆ ಹಚ್ಚಲಿಕ್ಕೆ ಈಗಲಾದರೂ ಶುರು ಮಾಡ್ಬೋದು ಅಲ್ವಾ? ಪೂಜೆಗೆ ಲೇಟ್ ಆಗುತ್ತೆ. ಆಗ ಸತ್ಯಣ್ಣ, ಆಗಲಿ, ಎಣ್ಣೆ ಸ್ನಾನ ಶಾಸ್ತ್ರ ಎಲ್ಲವೂ ಮುಂದುವರಿಲಿ. ಆಗ ಭೂಮಿ, ಸತ್ಯಣ್ಣ 1 ನಿಮಿಷ. ಏನಮ್ಮ? ಸತ್ಯಣ್ಣ, ಹಬ್ಬ ಮುಗಿಯೋವರೆಗೂ ಈ ಫೋನ್ ನಿಮ್ಮ ಹತ್ರನೇ ಇರಲಿ. ಏನು ವಿಷಯ? ಈ ಯುಗಾದಿ ಸದಾ ಕಾಲ ನನಗೆ ನೆನಪಲ್ಲಿ ಇರಬೇಕು. ನಾನು ಸಾಹೇಬ್ರ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ವಿಡಿಯೋ ಮಾಡಿ ಕೊಡಿ ಸತ್ಯಣ್ಣ. ವಿಡಿಯೋ ಮಾಡ್ತೀನಿ, ಆದರೆ ಇದನ್ನು ಡಿಲೀಟ್ ಮಾಡಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ ಸತ್ಯಣ್ಣ, ಅದರಲ್ಲೂ ಈ ಯುಗಾದಿ ನನಗೆ ತುಂಬಾ ಮುಖ್ಯ. ಆಗ ಅಜಿತ್, ವಿಡಿಯೋ ಮಾಡಾದ್ಮೇಲೆ ನನಗೂ ಶೇರ್ ಮಾಡಿ, ಮರಿಬೇಡಿ. ಆಗ ಅಶ್ವಿನಿ, ಅಲ್ಲ ನನಗೊಂದು ಅರ್ಥ ಆಗ್ತಿಲ್ಲ, ನೀನು ಭೂಮಿ ಗಂಡ ಹೆಂಡ್ತಿ ತಾನೆ? ಭೂಮಿ ಮೊಬೈಲಲ್ಲಿ ವಿಡಿಯೋ ಸೇವ್ ಆಗಿದೆ ಅಂದಮೇಲೆ ನೀನು ಅದನ್ನು ಯಾವಾಗ ಬೇಕಾದರೂ ನೋಡಬಹುದು, ನೀನ್ಯಾಕೆ ಫಾರ್ವರ್ಡ್ ಮಾಡಿಸ್ಕೋತಿದೀಯಾ ವಿಡಿಯೋನ? ಯಾಕೆ ಭೂಮಿ ನಿಮ್ಮ ಜೊತೆ ಇರಲ್ವಾ? ಆಗ ಅಜಿತ್, ಮಾತು ಶುರುವಲ್ಲಿ ನೀ ಹೇಳಿದ ಹಾಗೆ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಅಶ್ವಿನಿ. ಗಂಡ ಹೆಂಡತಿ ಸಮಸ್ಯೆಗಳು ಏನೇನಿರುತ್ತೆ ಅಂತ ಮದುವೆ ಆಗಿಲ್ಲದೆ ಇರೋರಿಗೆ ಅರ್ಥ ಆಗಲ್ವಲ್ಲ. ಈಗ ನಾನು ಭೂಮಿ ದಿನದಲ್ಲಿ 24 ಗಂಟೆನೂ ಜೊತೆಯಲ್ಲೇ ಇರಲ್ಲ ಅಲ್ವಾ? ಭೂಮಿ ನನ್ನಿಂದ ದೂರ ಇರಬೇಕಾದ್ರೆ ನನಗೆ ಈ ವಿಡಿಯೋ ನೋಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ನಾನು ಅವಳ ಹತ್ರ ಹೋಗಿ ಅವಳ ಮೊಬೈಲ್ನ ತಗೊಂಡು ವಿಡಿಯೋ ನೋಡೋದಕ್ಕೆ ಆಗಲ್ಲ ಅಲ್ವಾ? ಸೊ ಅದಕ್ಕೆ ನನ್ನ ಮೊಬೈಲಲ್ಲಿ ಇದ್ಬಿಡ್ತು ಅಂತ ಹೇಳಿದರೆ ಎನಿ ಟೈಮ್ ನನಗೆ ನೋಡಬೇಕು ಅನ್ನಿಸ್ದಾಗ ನನ್ನ ಫೋನಲ್ಲಿ ನೋಡ್ಕೋಬಹುದು ಅಷ್ಟೇ. ಇದರ ಹಿಂದೆ ತುಂಬ ಯೋಚನೆ ಮಾಡುವಂಥ ವಿಚಾರಣೆ ಇಲ್ಲ. ಆಗ ಸತ್ಯಣ್ಣ, ಸರಿ ಕಣಮ್ಮ, ನಾನು ವಿಡಿಯೋ ಮಾಡ್ತೀನಿ, ನೀನು ಎಣ್ಣೆ ಶಾಸ್ತ್ರ ಮುಂದುವರಿಸು. ಆಗ ಶ್ರವಣ್, ಅಮ್ಮ, ಶಾರದಾ ಕಳೆದು ಹೋದಾಗಿಂದ ಪ್ರತಿ ವರ್ಷ ಯುಗಾದಿಯಲ್ಲಿ ನೀನೇ ಎಣ್ಣೆ ಹಚ್ತೀಯ. ಈಗ ಶಾರದಾ ಸಿಕ್ಕಿದಾಳೆ, ನಮ್ಮ ಕಣ್ಮುಂದೆನೇ ಇದ್ದಾಳೆ, ಆದರೆ ಅವಳಿಗೆ ಇದ್ಯಾವುದರ ಅರಿವೂ ಇಲ್ಲ. ಅವಳಿಗೆ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ, ಹಳೆಯದೆಲ್ಲ ಯಾವಾಗ ನೆನಪಿಗೆ ಬರುತ್ತೋ ಅಂತ ನಾನು ಕಾಯ್ತಾನೇ ಇದ್ದೀನಿ. ಆಗ ಭೂಮಿ, ದೊಡ್ಡ ಸಾಹೇಬ್ರೆ ನೊಂದ್ಕೋಬೇಡಿ, ಹೋದ ಸಲ ಯುಗಾದಿ ಹಬ್ಬಕ್ಕೆ ನೀವು ಮಾತ್ರ ಇದ್ರಿ, ಇವಾಗ ನೋಡಿ ಶಾರದಮ್ಮವರು ಇದ್ದಾರೆ. ಮುಂದಿನ ಸಲ ಯುಗಾದಿ ಹಬ್ಬಕ್ಕೆ ಖಂಡಿತವಾಗಲೂ ಅವರೇ ನಿಮಗೆ ಎಣ್ಣೆ ನೀರು ಸ್ನಾನ ಮಾಡಿಸ್ತಾರೆ, ನೋಡ್ತಾ ಇರಿ. ಹಾಗೆ ಹಬ್ಬದ ಕಳೆ ನೋಡಿ ಶಾರದಮ್ಮನ ಮುಖದಲ್ಲಿ. ಆಗ ಶ್ರವಣ್, ನೀನು ಹೇಳಿದ ಹಾಗೆ ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು ಭೂಮಿ. ದೊಡ್ಡ ಸಾಹೇಬ್ರೆ, ನಿಮಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ. ಆಗ ಸಂಗೀತ, ಸರಿ, ಎಲ್ಲರದ್ದು ಎಣ್ಣೆ ಹಚ್ಚಿ ಆಯ್ತಲ್ವಾ, ನಡೀರಿ ಸ್ನಾನ ಮಾಡ್ಕೊಳ್ಳಿ, ನಡೀರಿ. ಆಗ ಸತ್ಯಣ್ಣ, ಸಂಗೀತಮ್ಮ, ಏನು ಇಷ್ಟೊಂದು ಅವಸರ ಮಾಡ್ತಿದ್ದೀರಿ? ಇನ್ನೊಂದು ವಿಷಯ ಬಾಕಿ ಇದೆ. ನಿಮ್ಮ ಕುಟುಂಬದಿಂದ ನಿಮಗೆಲ್ಲರಿಗೂ ಒಂದು ಅದ್ಭುತ ಸರ್ಪ್ರೈಸ್ ಇದೆ, ಅದು ಈ ಮುಂದೆ. ಪಲ್ಲವಿ, ಬಾ, ಇಲ್ಲಿಂದ ಪ್ರಾರಂಭ ಮಾಡ್ತೀನಿ, ತಗೊಳ್ಳಿ, ಇದು ನಿಮಗೆ ಶಾರದಮ್ಮ, ತಗೊಳ್ಳಿ ಭಾಗ್ಯಮ್ಮ, ಇದು ನಿಮಗೆ. ಹಾಗೆ ಅಶ್ವಿನಿ, ಎಲ್ಲರಿಗೂ ಹೊಸ ಬಟ್ಟೆ ಕೊಡ್ತಾರೆ, ಎಲ್ಲರಿಗೂ ತಲುಪಿದು ಅಮೂಲ್ಯ ಉಡುಗೊರೆಯನ್ನು ಈ ಒಂದು ಹಬ್ಬಕ್ಕೆ ಕೊಟ್ಟೋರು ಬೇರೆ ಯಾರೂ ಅಲ್ಲ, ಅದು ನಮ್ಮ ಪ್ರೀತಿಯ ಶ್ರವಣ್ ಸಾಹೇಬ್ರು. ಆಗ ಸಂಗೀತ, ಅದೇನೋ ಸರಿ ಕಣೋ ಸತ್ಯ, ಎಲ್ಲರಿಗೂ ಬಟ್ಟೆ ಕೊಟ್ಟೆ, ಸಂತೋಷನೇ, ಆದರೆ ನನ್ನ ಮಗ ಅಜಿತ ಭೂಮಿಗೆ ಕೊಡ್ಲಿಲ್ವಲ್ಲೋ? ಅದನ್ನ ಅಜಿತ್ ಅವರ ಮಾವ ಶ್ರವಣ್ಣೇ ಹೇಳಬೇಕು, ನೀವೇ ಹೇಳ್ಬಿಡಿ. ಆಗ ಶ್ರವಣ್, ಬಟ್ಟೆ ತರೋಣ ಅಂತಾನೇ ಇದ್ದೆ, ಆದರೆ ನಿನ್ನ ಅರ್ಧಾಂಗಿ ಒಪ್ಲಿಲ್ಲಪ್ಪ. ಕಳೆದ ಸಲ ನವರಾತ್ರಿಯಲ್ಲಿ ಅವಳೇ ತಲ್ಲ, ಅದೇ ಥರ ಈ ಸಲ ನಾನೇ ತರ್ತೀನಿ ಅಂತ ಹಠ ಮಾಡಿದ್ಲು, ತಂದಿರ್ತಾಳೆ ತಗೋ. ಸರಿ, ನಡೀರಿ ಹೋಗೋಣ. ಆಗ ಭೂಮಿ ರೂಮಿಗೆ ಬರ್ತಾರೆ. ಅರೆ ಏನಿದು, ಎಲ್ಲ ಹೊಸದಾಗಿ ಇದೆಯಲ್ಲ, ಸಾಹೇಬರು ಇದನ್ನೆಲ್ಲ ನನಗೋಸ್ಕರ ಇಲ್ಲಿ ಇಟ್ಟಿದ್ದಾರಾ? ಏನಿದು? ಏನೋ ಲೆಟರ್. ಪ್ರೀತಿಯ ಭೂಮಿ, ಬೇವು ಬೆಲ್ಲ ಎರಡೂ ಸೇರಿದ ಈ ಬದುಕಲ್ಲಿ ಇಷ್ಟು ದಿನ ಸಿಹಿಯನ್ನೇ ಎತ್ತಿ ಕೊಟ್ಟವಳು ನೀನು.
ಮುಂದೆ ಕಹಿ ಇದೆ ಎಂದು ಗೊತ್ತಿದ್ದರೂ ಪ್ರತಿ ಕ್ಷಣವನ್ನು ಸಂಭ್ರಮಿಸಿ ಬೆಲ್ಲದಂತೆ ಇದ್ದವಳು ನೀನು. ಯುಗಾದಿ ಎಂದರೆ ಹೊಸ ಯುಗಕ್ಕೆ ಹಾದಿ, ಹಳೆಯದನ್ನೆಲ್ಲ ಕಳಚಿಕೊಂಡು ಹೊಸ ಚಿಗುರಿಗೆ ಎದುರು ನೋಡುವ ಹಬ್ಬ. ಬೇವು ಬೆಲ್ಲದ ಈ ಹಬ್ಬ ನಮ್ಮಿಬ್ಬರ ಪಾಲಿಗೆ ಈ ವರ್ಷ ದೊಡ್ಡ ಬದಲಾವಣೆಯನ್ನೇ ತರಲಿದೆ. ನಿನ್ನ ಜೀವನದಲ್ಲಿ ಸಂಭ್ರಮವು ಹಿಗ್ಗಲಿ, ಬಾಳು ಸುಗ್ಗಿ ಆಗಲಿ, ಸೋಲು ಗೆಲುವುಗಳು, ಸಂತಸ ಸವಾಲುಗಳು ನಿನ್ನನ್ನು ಕಲುಕದೆ ಸಂತೃಪ್ತಿ ನಿನ್ನ ಪಾಲಾಗಲಿ. ಯುಗಾದಿ ವರ್ಷದ ಇಡೀ ಹಬ್ಬ ನಿನ್ನ ಮುಂದಿನ ಹಾದಿಯ ಮೇಲೆ ಹೂವಿನ ಮಳೆ ಆಗಲಿ. ಅದಕ್ಕೂ ಮುನ್ನ ಈ ಪುಟ್ಟ ಉಡುಗೊರೆ ನಿನಗಾಗಿ. ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್. ದೇವಲೋಕದಲ್ಲಿ ಯುಗಾದಿನ ಆಚರಿಸ್ತಾ ಇದ್ದೀನಿ ಅನ್ನೋ ಭಾವನೆ ಕೊಟ್ಬಿಟ್ಟಿದ್ದೀರಿ ನೀವು ನನಗೆ. ನಾನು ನಿಮಗೆ ಯಾವತ್ತೂ ಋಣಿಯಾಗಿರ್ತೀನಿ ಸಾಹೇಬ್ರೆ. ಅಷ್ಟೇ ಅಲ್ಲ, ನಿಮಗೆ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ನನ್ನ ಪಾಲಿಗೆ ದೇವರು ಆಗ್ಬಿಟ್ರಿ ನೀವು, ದೇವರು. ಆಗ ನಚಿಕೇತ್, ಅಂಜು, ಹೇಯ್ ಯಾಕೆ ಹಾಗೆ ನೋಡ್ತಿದೀಯಾ? ಏನಾಯ್ತು? ಸಖತ್ತಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ ಯು. ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೀಯಾ. ಥ್ಯಾಂಕ್ ಯು. ಮನೆಯಲ್ಲಿ ಆ ಹರಿದೋಗಿರೋ ಜೀನ್ಸಲ್ಲಿ ನಿನ್ನ ನೋಡಿ ನೋಡಿ ಈಗ ಸೀರೆಯಲ್ಲಿ ನೋಡೋದಕ್ಕೆ ಸಖತ್ ರಿಫ್ರೆಶಿಂಗ್ ಆಗಿದೆ. ನಾನು ನಿಂಗೇನೋ ತಂದಿದ್ದೀನಿ, ಗೆಸ್ ಮಾಡು. ಯುಗಾದಿಗೆ ಬಟ್ಟೆ. ನೋಡು, ಹಬ್ಬಕ್ಕೆ ಬಟ್ಟೆ ತಂದು ಕೊಡೋದು ಸಂಪ್ರದಾಯ, ಆದರೆ ಹಬ್ಬಕ್ಕೆ ಗಿಫ್ಟ್ ತಂದು ಕೊಡೋದು ಇದೆಲ್ಲ ಅದೊಂದು ದೊಡ್ಡ ಸರ್ಪ್ರೈಸ್ ಗಿಫ್ಟ್. ಏನದು? ರಿಂಗ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಚ್ಚಿ. ರಿಂಗ್ ಹಾಕ್ತಾರೆ ನಚಿಕೇತ್. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು, ಆದರೆ ನನಗೆ ಇಷ್ಟ ಆಗಲಿಲ್ಲ. ಇಷ್ಟ ಆಗಲಿಲ್ವಾ? ಏನು ಇಷ್ಟ ಆಗಿಲ್ಲ? ಗಿಫ್ಟ್ ತಗೊಂಡವರು ಕೊಟ್ಟವರಿಗೆ ವಾಪಸ್ ರಿಟರ್ನ್ ಗಿಫ್ಟ್ ಕೊಟ್ರೇನೆ ನನಗೆ ಇಷ್ಟ ಆಗೋದು. ಅಯ್ಯಯ್ಯೋ, ಐ ಆಮ್ ರಿಯಲಿ ಸಾರಿ ನಚ್ಚಿ, ಬಟ್ ನಾನೇನು ತರಲಿಲ್ಲ ಅಂದರೂ ಪರವಾಗಿಲ್ಲ. ನಿನ್ನ ಹತ್ರ ಅದು ಇದೆ, ಅದು ನನಗೆ ಕೊಟ್ಟರೆ ಸಾಕು. ನನ್ನ ಹತ್ರ ಏನಿದೆ ನಚ್ಚಿ? ಈ ನಿನ್ನ ತುಟಿ ಮೇಲೆ ಸದಾ ಮಿನ್ಗೋ ನಗು ಬೇಕು ನನಗೆ. ಆಗ ಸಂಗೀತ, ಶಾರದಾ, ಶ್ರವಣ, ನೋಡೋ ನಮ್ಮ ಶಾರದಾ, ನೀನು ತಂದು ಕೊಟ್ಟಿರೋ ಸೀರೆ ಒಡವೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವೇನೋ? ನಿಜ ಅಕ್ಕ, ಒಳ್ಳೆ ದೇವತೆ ಥರ ಕಾಣ್ತಾ ಇದ್ದಾಳೆ. ಹೌದು ಕಣೋ, ನಮ್ಮ ಶಾರದಾ ದೇವತೆನೇ, ನನ್ನ ದೃಷ್ಟಿನೇ ಆಗಿಬಿಡುತ್ತೆ ಅವಳಿಗೆ. ಆಗ ಶ್ರವಣ್, ಶಾರದಾ ಅವರು ಹೆದರಿ ಸಂಗೀತ ಹಿಂದೆ ಹೋಗಿ ನಿಲ್ತಾಳೆ. ಶಾರದಾ. ಆಗ ಅಶ್ವಿನಿ, ಅಯ್ಯೋ ಅಮ್ಮ, ಯಾಕೆ ಹೆದರ್ಕೊತಾ ಇದ್ದೀರಾ? ಅಪ್ಪ ಇವರು, ಈ ಸೀರೆ ಒಡವೆ ಎಲ್ಲ ಇವರೇ ನಿಮಗೆ ಕೊಟ್ಟಿರೋದು. ಆಗ ಸಂಗೀತ, ಹೌದು ಶಾರದಾ. ನಮ್ಮ ಶ್ರವಣ. ಆಗ ಭೂಮಿ ಮೆಟ್ಲಿಂದ ಕೆಳಗೆ ಇಳಿತಿರ್ತಾರೆ. ಆಗ ಸಂಗೀತ ಅವರು ಭೂಮಿ ಅಂತಾರೆ. ಆಗ ಅಜಿತ್ ಅವರು ನೋಡ್ತಿರ್ತಾರೆ. ಆಗ ಇಳಿದು ಬರುವಾಗ ಭೂಮಿಯವರು ಕೆಳಗೆ ಬೀಳ್ತಿರ್ತಾರೆ ಮೆಟ್ಲಿಂದ. ಆಗ ಅಜಿತ್ ಅವರು ಹೋಗಿ ಅವರನ್ನು ಹಿಡ್ಕೋತಾರೆ. ಆಗ ಸತ್ಯಣ್ಣ, ಆಹಾ, ಇಬ್ಬರು ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಿ, ಹಾಗೆ ನಿಂತ್ಕೊಳ್ಳಿ ಅಂತ ಫೋಟೋ ತೆಗಿತಾರೆ. ಎಷ್ಟು ದೂರ ನಿಂತ್ಕೊಂಡಿದ್ದೀರಿ, ಹತ್ತಿರ ಬನ್ನಿ, ನಂದೇ ದೃಷ್ಟಿ ಆಗೋಂಗಿದೆ. ಸಂಗೀತಮ್ಮ, ಒಂದು ಕೆಲಸ ಮಾಡಿ, ನಿಮ್ಮ ಸ್ಟೈಲಲ್ಲಿ ಒಂದು ದೃಷ್ಟಿ ತೆಗೆದ್ಬಿಡಿ ಅತ್ಲಾಗೆ. ಅಯ್ಯೋ, ಅದಕ್ಕೆ ಏನಂತೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತರ್ತೀನಿ ಇರು, ನೀನು ಅಲ್ಲೇ ನಿಂತ್ಕೋ. ಬಂದ್ರಾ ಸಂಗೀತಮ್ಮ? ಬಂದೆ. ಹತ್ತತ್ರ ನಿಂತ್ಕೊಳ್ರೋ. ದೃಷ್ಟಿ ತೆಗಿತಾರೆ ಸಂಗೀತ ಅವರು. ನನ್ನ ಮಗ ಸೊಸೆ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಸತ್ಯ, ಇದನ್ನು ನೀನೇ ತೊಗೊಂಡು ಹೋಗ್ಬೇಕಪ್ಪ. ಕೊಡಿ, ಯಾವುದು ದೃಷ್ಟಿ ತಾಗದೇ ಇರಲಿ. ಅಲ್ಲ, ಎಲ್ಲರೂ ಹೀಗೆ ನೋಡ್ತಾ ನಿಂತಿರ್ತೀರಾ ಅಥವಾ ಹಬ್ಬದ ಕೆಲಸ ಮಾಡ್ತೀರಾ? ಇನ್ನೂ ಬೇಕಾದಷ್ಟು ಕೆಲಸ ಇದೆ, ನಡೀರಿ ಎಲ್ಲರೂ ಒಂದೊಂದು ಕೆಲಸ ಮಾಡಿ ಬಾ. ಆಗ ಸತ್ಯಣ್ಣ, ರಾಮಣ್ಣ, ಶ್ರವಣ್ ಯಾವಾಗಲೂ ಹೇಳ್ತಾ ಇದ್ರು, ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ನಾವು ಸಂತೋಷವಾಗಿ ಇರಬೇಕಾಗಿಲ್ಲ, ಎನಿ ಟೈಮ್ ಸಂತೋಷವಾಗಿ ಇರಬೇಕು ಅಂತ. ಹಾಗೆ ಸಂದರ್ಭಗಳು ಒದಗಿ ಬರ್ತಾ ಇದೆ, ಹಾಗೆ ಇರೋಣ. ಅದೂ ಅಲ್ಲದೆ ಮನೆಗೆ ಭಾಗ್ಯಮ್ಮ ಬಂದಿದ್ದಾರೆ, ಶಾರದಮ್ಮ ಬಂದಿದ್ದಾರೆ, ಸಂಭ್ರಮಗಳ ಮೇಲೆ ಸಂಭ್ರಮ. ಖುಷಿಯೋ ಖುಷಿ ಅಂತೀಯ ನಚ್ಚಿ. ಆಹಾ ಭೂಮಿ, ಅದ್ಭುತ ನೀನು. ಕಲಾಪ್ರತಿಗಳು ಎಷ್ಟು ಚಂದ ರಂಗೋಲಿ ಬಿಡಿಸಿದಿ. ಏನಪ್ಪ ನೀನು ಹೀರೋ ಥರ ಈಗ ಬರ್ತಿದೀಯಾ? ಹೀರೋ ಥರ ಅಲ್ಲ, ಹೀರೋನೇ. ಅರ್ಥ ಆಯ್ತಪ್ಪ. ನೋಡೋ, ಹೆಣ್ಮಕ್ಳು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ, ನಾವೇ ಗಂಡ್ಮಕ್ಳು ಹಿಂದೆ ಉಳಿದಿದ್ದೀವಿ, ಯಾವ ಕೆಲಸನೂ ಆಗಿಲ್ಲ ಇನ್ನು. ಆಗ ರಾಮ್, ಹೌದು ಸತ್ಯ, ನಮ್ಮ ಭೂಮಿ ತುಂಬ ಇಂಟೆಲಿಜೆಂಟ್, ಇಂಥ ಸೊಸೆ ಪಡೆಯೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೀನಿ. ಸಂಗೀತ, ಓಹೋ, ಮಾವ ಸೊಸೆನ ಹೊಳ್ತಾ ಇದ್ದಾರೆ. ಅಲ್ಲರಿ, ಮದುವೆಯಾಗಿ ಇಷ್ಟು ವರ್ಷ ಆಗಿದೆ, ಒಂದೇ ಒಂದು ದಿನ ಯಾವತ್ತಾದರೂ ನನ್ನ ಈ ರೀತಿ ಹೊಗಳಿದ್ದೀರಾ? ನೀವು ಹೇಳ್ಬಿಡ್ರಿ ನೋಡೋಣ. ಆಗ ನಚಿಕೇತ್, ನೀನು ಆ ಥರ ಕೆಲಸ ಮಾಡಿದರೆ ತಾನೇ ಹೊಗಳೋಕೆ? ಏನೋ ಅಂದೆ, ನೀನು ಆ ಥರ ಕೆಲಸ ಮಾಡಿದರೆ ತಾನೇ ಹೊಗಳೋಕೆ ಅಂದೆ. ಸರಿಯಾಗಿ ಹೇಳಿದೆ ಮಗನೇ. ಆಗ ಶ್ರವಣ್, ನಮ್ಮಕ್ಕ ಭಾವನ್ನ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಇಂಥ 3 ಮುತ್ತುಗಳು ಹುಟ್ಟಿರೋದು, ತಿಳ್ಕೊ. ಕೇಳಿಸ್ಕೊಂಡೇನೋ? ಆಹಾ ಕಳ್ಳ, ನನಗೆ ರೇಗಿಸ್ತೀಯ? ಸತ್ಯಣ್ಣ, ಸಂಗೀತಮ್ಮ, ಮನೆ ಮಗ ಅಂತ ನನ್ನನ್ನು ಕರಿತಿದ್ರಿ, 3 ರತ್ನಗಳ ಮಧ್ಯೆ ನನ್ನನ್ನು ಮರೆತು ಬಿಟ್ರೆ ಅಷ್ಟೇ. ನಿನ್ನನ್ನು ಯಾಕೋ ಮರೀಲಿ, ಸುಮ್ಮನೆ ಇರೋ.
ಏನೇ ಹೇಳಿ ಅವರು ಹೇಳಿದ ಹಾಗೆ ನಮ್ಮ ಭೂಮಿ ಮನೆಯಲ್ಲಿ ಇಲ್ಲ ಅಂದರೆ ಸಾಕು, ಮನೆಯಲ್ಲಿ ಯಾವ ಕೆಲಸನೂ ಸರಿಯಾಗಿ ಆಗಲ್ಲ. ಇವಳು ಒಂದು ಕ್ಷಣ ಮನೆಯಲ್ಲಿ ಇಲ್ಲ ಅಂದರೆ ಎಲ್ಲರೂ ಕೈಕಾಲು ನಡುಕ ಶುರುವಾಗ್ಬಿಡುತ್ತೆ. ಅಷ್ಟು ಡಿಫೆಂಡ್ ಆಗಿಬಿಟ್ಟಿದ್ದೀವಿ ಭೂಮಿ ಮೇಲೆ ಅಲ್ವಾ? ಆಗ ರಾಮ್, ಲೇ ಸಂಗೀತ, ನಾನು ಆಗಲೇ ಅದನ್ನೇ ಹೇಳಿದ್ದು ಕಣೆ. ಆಯಿತು ಬಿಡಿ, ನಾನು ಅದನ್ನೇ ಹೇಳ್ತಿರೋದು. ಭೂಮಿ, ನೀನು ರಂಗೋಲಿ ಎಲ್ಲ ಹಾಕಿ ಆಯ್ತಾ? ಆಯಿತು ಅತ್ತೆ, ಬೇಗ ಬಾ, ನಾನು ದೇವರ ಮನೆಯಲ್ಲಿ ರೆಡಿ ಮಾಡ್ತಿರ್ತೀನಿ, ಆಯಿತಾ? ನೀವು ಮಾತಾಡಿಕೊಂಡು ಹಾಗೆ ನಿಂತು ಬಿಡಬೇಡಿ, ಬೇಗ ಬೇಗ ರೆಡಿ ಮಾಡಿಕೊಂಡು ಬನ್ನಿ, ಆಯ್ತಾ ರೀ? ಬೇಗ ಬನ್ನಿರಿ. ಆಯಿತು. ಆಗ ಸತ್ಯಣ್ಣ, ಬಾರೋ ನೀನು ಶ್ರವಣ್, ನಾನು ಒಳಗೆ ಹೋಗಿರ್ತೀನಿ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಜಿತ್ ವೀರಣ್ಣ ಅವರ ಕೈಗೆ ಭೂಮಿನ ಕೊಡಬೇಕಾದ್ರೆ ಭೂಮಿ ಅವರ ತಾಯಿ ವೀರಣ್ಣ ಅವರ ಕೈಗೆ ಒಂದು ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ರು. ಈಗ ಭೂಮಿಯವರ ನಿಜವಾದ ತಂದೆ ತಾಯಿನ ಹುಡುಕೋದ್ರಲ್ಲಿ ಈ ಡೈಮಂಡ್ ನೆಕ್ಲೆಸ್ ತುಂಬ ಮುಖ್ಯವಾದ ಪಾತ್ರ ವಹಿಸಿದೆ. ನೀವು ಈಗ ಆ ಡೈಮಂಡ್ ನೆಕ್ಲೆಸ್ ಹೇಗಿತ್ತು ಅಂತ ಆ ಪೇಪರ್ ಮೇಲೆ ಬರೆದು ಕೊಟ್ಟರೆ ಆ ಡೈಮಂಡ್ ನೆಕ್ಲೆಸ್ನ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ಆಗ ಭೂಮಿ ಈ ಡೈಮಂಡ್ ಸರ ಈ ರೀತಿ ಇರಲಿಲ್ಲ, ಅದರಲ್ಲಿ ದೊಡ್ಡ ದೊಡ್ಡ ಹರಳುಗಳು ಇತ್ತು. ಹಾಗಾದರೆ ಈ ಡೈಮಂಡ್ ನೆಕ್ಲೆಸ್ನ ನೀನು ನೋಡಿದೀಯಾ? ಆ್ಯಂಡ್ ನೀನು ನೋಡಿದೀಯಾ ಅಂದಮೇಲೆ ಅದು ಪಕ್ಕಾ ಕಳ್ತನ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಆ ನೆಕ್ಲೆಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.